ವಾವ್, ಐ ಆಮ್ ಲವಿಂಗ್ ದಿಸ್. ಗೈಸ್ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ? ಸೂಪರ್ಬ್ ನೋಡಿ, ಇದಕ್ಕೂ ಡಿಫ್ರೆನ್ಸ್ ನೋಡಿ. ದಿಸ್ ಇಸ್ ಹೌ ಸಿಂಗಲ್ ಕೋಟ್ ಲುಕ್ಸ್, ದಿಸ್ ಇಸ್ ಹೌ ಡಬಲ್ ಕೋಟ್ ಲುಕ್ಸ್. ಓಕೆ, ಕಮ್ ಆನ್. ದೇವಾನು ದೇವತೆಗಳೇ ಕಿತ್ತಾಡಿದ್ದಾರೆ ಅಲ್ವಾ ಗೈಸ್? ಕೋಪ ಮಾಡ್ಕೊಂಡು ಶಾಪ ಕೊಟ್ಟಿರೋದು ಅದೆಲ್ಲ ಇದೆ. ನಮ್ದೆಲ್ಲ ಯಾವ ಲೆಕ್ಕ ಹ್ಯೂಮನ್ ಬೀಯಿಂಗ್ಸು ಅಲ್ವಾ? ಆ್ಯಕ್ಚುಲಿ ಅದರಲ್ಲಿ ನಾವು 50% ಇಲ್ಲ. ನಾವಿಲ್ಲಿ ಈ ಥರ ಜಗಳ ಮಾಡಿ ಹಿಂಗೆ ಸಾರ್ಟ್ ಔಟ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಅಲ್ಲಿ ಶಾಪ ಕೊಡೋದು, ಮುಂಚ್ಕೊಂಡು ಹೋಗೋದು, ಬೆಟ್ಟದ ಮೇಲೆ ಕೂತ್ಕೊಳ್ಳೋದು. ಶೀ ಸೆಲ್ಸ್ ಅಟ್ ದ ಸೀ ಶೋರ್. ಶೀ ಶೆಲ್ಸ್ ಆಯ್ತು. ಗೈಸ್ ಒಟ್ಟು 5 ಟೈಮ್ಸ್ ಹೇಳಿದ್ದೀನಿ. ಯಾರ್ಯಾರು ಯೂನಿಫಾರ್ಮ್ಸ್ ಇಟ್ಟಿದ್ದೀರಾ ಗೈಸ್? ನಿಮ್ಮ ಸ್ಕೂಲ್ದು, ಕಾಲೇಜಸ್ದು ಯಾರ್ಯಾರು ಸ್ವಲ್ಪ ಹಾಗೆ ಮೆಮೊರೀಸ್ಗೆ ಸ್ಟೋರ್ ಮಾಡಿದ್ದೀರಾ? ಸ್ವಲ್ಪ ಹೇಳಿ ಕಾಮೆಂಟಲ್ಲಿ. ನಾನಂತೂ ಇಟ್ಟಿಲ್ಲ. ನನ್ನ ಸ್ಕೂಲ್ದು ಇಲ್ಲ, ಕಾಲೇಜ್ದು ಇಲ್ಲ. ಆ್ಯಕ್ಚುಲಿ ಕಾಲೇಜ್ ಇತ್ತು, ಬಟ್ ಹುಡುಗರು ನೋಡ್ತಾ ಇರೋರಿಗೆ ಮೇ ಬಿ ಬೋರ್ ಆಗ್ಬೋದು ಇದು ವ್ಲಾಗು. ಏನಕ್ಕಂತ ಹೇಳಿದ್ರೆ, ಅಯ್ಯೋ ನೇಲ್ ಪೆಂಟ್ ಹಚ್ಕೊಳೋದು ಏನು ನೋಡ್ತೀಯ ಗುರು ಅಂತ ಅಂತೀರ ಅಲ್ವಾ ಗೈಸ್? ಅಲ್ವಾ ಬಾಯ್ಸ್? ನಮ್ಮ ಬೇಬ್ಸ್ಗೆಲ್ಲ ಇಷ್ಟ ಆಗುತ್ತೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್. ಗೈಸ್ ಬ್ಲ್ಯಾಕ್ ಕಾಫಿ ಇವತ್ತು, ನೋ ಕಷಾಯ, ನಥಿಂಗ್. ಬ್ಲ್ಯಾಕ್ ಕಾಫಿ. ಆ್ಯಕ್ಚುಲಿ ಕಷಾಯ ಮಾಡಿಲ್ಲ ಇವತ್ತು, ಅದಕ್ಕೆ ಅಷ್ಟೇ. ಗೈಸ್ ನನ್ನ ಔಟ್ಫಿಟ್ ಇವತ್ತು ಯೂನಿಫಾರ್ಮ್ ಥರ ಕಾಣಿಸ್ತಾ ಇಲ್ಲ ನೋಡಿ. ಯಾರ್ಯಾರು ಯೂನಿಫಾರ್ಮ್ಸ್ ಇಟ್ಟಿದ್ದೀರಾ ಗೈಸ್? ನಿಮ್ಮ ಸ್ಕೂಲ್ದು, ಕಾಲೇಜಸ್ದು ಯಾರ್ಯಾರು ಸ್ವಲ್ಪ ಹಾಗೆ ಮೆಮೊರೀಸ್ಗೆ ಸ್ಟೋರ್ ಮಾಡಿದ್ದೀರಾ? ಸ್ವಲ್ಪ ಹೇಳಿ ಕಾಮೆಂಟಲ್ಲಿ. ನಾನಂತೂ ಇಟ್ಟಿಲ್ಲ. ನನ್ನ ಸ್ಕೂಲ್ದು ಇಲ್ಲ, ಕಾಲೇಜ್ದು ಇಲ್ಲ. ಆ್ಯಕ್ಚುಲಿ ಕಾಲೇಜ್ದು ಇತ್ತು, ಬಟ್ ಯಾರಿಗೋ ಕೊಟ್ಬಿಟ್ಟೆ ಅನ್ಸುತ್ತೆ ನಾನು. ನೆನಪಿಲ್ಲ ಗೈಸ್. ಒಟ್ಟು ನಾನು ಇಟ್ಟಿಲ್ಲ ಯೂನಿಫಾರ್ಮ್ಸ್ ಆಗಲಿ, ಏನು ಇಟ್ಟಿಲ್ಲ. ನನ್ನ ಸ್ಕೂಲ್ ಮೆಮರೀಸ್ ಅಂತ ಸ್ಲ್ಯಾಮ್ ಬುಕ್ ಅಂತ ಒಂದಿತ್ತು, ಬಟ್ ಅದು ನಮ್ಮ ಅಪ್ಪಾಜಿ ಡೈರಿ ಎತ್ಕೊಂಡು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಇದೆ, ಅದು ಕಾಲೇಜಲ್ಲಿ ಇದು ಮಾಡ್ಕೊಂಡಿರೋದು. ಕಾಲೇಜ್ ಸ್ಲ್ಯಾಮ್ ಬುಕ್, ನಾಟ್ ಸ್ಕೂಲ್ ಸ್ಲ್ಯಾಮ್ ಬುಕ್. ಸ್ಕೂಲ್ದು ಅವಾಗೆಲ್ಲ ಇಷ್ಟೆಲ್ಲ ಇರಲಿಲ್ಲ ಗೈಸ್. ಅವಾಗ ಸ್ಲ್ಯಾಮ್ ಬುಕ್ ಮಾಡ್ಕೊಳ್ಳೋಣ ಅದು ಇದು ಅಂತ ಅಂದರೆ ಅಷ್ಟೆಲ್ಲ ಐಡಿಯಾಸ್ ಇರಲಿಲ್ಲ ಅವಾಗ ಸ್ಲ್ಯಾಮ್ ಬುಕ್ ಮಾಡ್ಕೊಳ್ಳೋದು. ಬಟ್ ಗ್ರೀಟಿಂಗ್ಸ್ ಇತ್ತು, ಹೌದು. ಬಟ್ ಗ್ರೀಟಿಂಗ್ಸ್ ಇಟ್ಕೊಂಡಿದ್ವಿ. ಅದೆಲ್ಲ ಎಲ್ಲೆಲ್ಲೆಲ್ಲೋ ಮಿಸ್ ಆಗೋಗಿದೆ ಇವಾಗ, ಎಲ್ಲ ಇಲ್ಲ. ಎನಿ ಹಾವ್, ಚೇರ್ಸ್ ಗೈಸ್. ಬ್ಲ್ಯಾಕ್ ಕಾಫಿ. ನಿಮ್ದೆಲ್ಲ ಆಯ್ತಾ ಕಾಫಿ ಗೈಸ್? ಆ್ಯಕ್ಚುಲಿ ಕಾಫಿ ತುಂಬ ಬಿಸಿ ಇದೆ. ಸೊ ಅಷ್ಟರಲ್ಲಿ ಆಕ್ಸೆಸರೈಸ್ ಮಾಡ್ಕೊಂಡ್ಬಿಡೋಣ ಅಲ್ವಾ ಗೈಸ್? 7:40 ಟೈಮು, ಇನ್ನೂ ಟೈಮ್ ಇದೆ ಗೈಸ್. ಬಿದ್ದೋಗ್ಬಿಡುತ್ತೆ ಅಂತ ಭಯ, ಗ್ಲಾಸ್ ಇಲ್ಲಿ ಇಡೋಕ್ಕೆ ಭಯ ಬೆಡ್ ಮೇಲೆ. ಬಿಸಿ ಬಿಸಿ ಬೇರೆ ಅಷ್ಟೇ. ಆಮೇಲೆ ಗೈಸ್ ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಎಲ್ಲರೂ ಆಫೀಸಿಗೆ ರೆಡಿಯಾಗಿ ಹೊರಡ್ತಾ ಇದ್ದೀರಾ? ಪಕ್ಷಿಗಳ ಸೌಂಡ್ ಕೇಳಿಸೋದೇ ನಿಮಗೆ ಹಿತ ನನ್ನ ವ್ಲಾಗಲ್ಲಿ ಅಲ್ವಾ ಗೈಸ್? ಬೆಳಗ್ಗೆ ಎಷ್ಟು ಚೆನ್ನಾಗಿರುತ್ತೆ. ಆಗೋಯ್ತು, ಆಕ್ಸೆಸರೈಸ್ ಮಾಡಾಯ್ತು. ಕಾಫಿನೂ ಆರಿಲ್ವಲ್ಲ, ಏನು ಮಾಡೋದು ಗೈಸ್? ನೆನ್ನೆ ಒಂದು ಇದು ಹೇಳಿದ್ದೆ ಅಲ್ವಾ ನಾನು, ಟಂಗ್ ಟ್ವಿಸ್ಟರು, ಅದು ಹೇಳಲ್ಲ ನಾನು. ಓಕೆ, ನೀಟಾಗಿ ಕೇಳಿಸ್ಕೊಳ್ಳಿ. ವಿಶ್ ಮೀ ಗುಡ್ ಲಕ್. ಓಕೆ 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 ಟ್ರೈ ಮಾಡ್ತೀನಿ ಗೈಸ್. ಪ್ರಾಕ್ಟೀಸ್ ಮಾಡಿದೆ ನಾನು ಆ್ಯಕ್ಚುಲಿ. ಶೀ ಸೆಲ್ಸ್ ಸೀ ಶೆಲ್ಸ್ ಅಟ್ ದ ಸೀ ಶೋರ್. ಶೀ ಸೆಲ್ಸ್ ಕರೆಕ್ಟು ಗೈಸ್. ಫಸ್ಟಿಂದ ಸಾರಿ. ಶೀ ಸೆಲ್ಸ್ ಸೀ ಶೆಲ್ಸ್ ಅಟ್ ದ ಸೀ ಶೋರ್. ಶೀ ಸೆಲ್ಸ್ ಸೀ ಸೆಲ್ಸ್ ಅಟ್ ದ ಸೀ ಶೋರ್. ಮಿಸ್ ಆಯ್ತು, ಇಟ್ಸ್ ಓಕೆ. ಶೀ ಸೆಲ್ಸ್ ಸೀ ಸೆಲ್ಸ್ ಅಟ್ ದ ಸೀ ಶೋರ್. 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 ಶೀ ಶೆಲ್ಸ್ ಆಯ್ತು. ಗೈಸ್ ಒಟ್ಟು 5 ಟೈಮ್ಸ್ ಹೇಳಿದ್ದೀನಿ. ಇಟ್ಸ್ ಓಕೆ. ನನಗೆ 50% ಗಿಫ್ಟ್. ನನಗೆ 50% ಯಾರು ಹೇಳ್ತೀವಿ ಅವ್ರಿಗೆ ನಿಮಗೆ. ಓಕೆ, ಚಿಕ್ಕ ಗಿಫ್ಟ್ ಅಲ್ಲ, ದೊಡ್ಡ ಗಿಫ್ಟೇ ಕೊಡ್ತೀನಿ ಗೈಸ್, ಡೋಂಟ್ ವರಿ. ಓಕೆ, ಬಟ್ 50-50 ನಾನು 5 ಟೈಮ್ಸ್ ಹೇಳಿದ್ದೀನಿ, ಅದಕ್ಕೆ ನನಗೆ ಶೇರಿಂಗ್ ಅಲ್ವಾ ಗೈಸ್? ಶೇರಿಂಗ್ ಇಸ್ ಕೇರಿಂಗ್, ಕೇರಿಂಗ್ ಇಸ್ ಶೇರಿಂಗ್. 50% ನನಗೆ, 50% ಯಾರು ಹೇಳ್ತೀರಾ ಅವರಿಗೆ. ಓಕೆ, ಎಸ್ ಕಾಫಿ ಕೊಡೋಣ ಇವಾಗ. ಹಿಂಗೆ ಕೂತ್ರೆ ಲೇಟ್ ಆಗಿಬಿಡುತ್ತೆ, ಹೊರಟ್ಬಿಡೋಣ ಅಲ್ವಾ? 10:30ಗೆ ಬೇರೆ ಡಣ್ಣು ಅಂತ ಹಾಜರಾಗಬೇಕು ಲ್ಯಾಪ್ಟಾಪ್ ಮುಂದೆ. ಗೈಸ್ ಶೆಕೆ ನೋಡಿ. ಗೈಸ್ ನೋಡಿ ಗೋವಿದು ನಾನು ಹೇಳ್ದೆ ಅಲ್ವಾ? ಆ್ಯಕ್ಚುಲಿ ಗೈಸ್ ಪಿಂಪಲ್ ಪ್ಯಾಚ್ ಹಾಕಿಲ್ಲ ನಾನು, ಬಟ್ ಇದರೊಳಗೆ ಏನೂ ಇಲ್ಲ, ಡ್ರೈ ಆಗೋಗಿದೆ. ಇಟ್ಸ್ ಓಕೆ, ಬೇಡ ಅಲ್ವಾ? ಪಿಂಪಲ್ ಪ್ಯಾಚ್ ಏನು ಬೇಡ ಹಾಕ್ಕೊಡೋದು. ಇಟ್ಸ್ ಓಕೆ. ಕಾಫಿ ಕುಡ್ಕೊಂಡು ಹೊರಡೋಣ ಅಷ್ಟೇ ಗೈಸ್ ಇವಾಗ. ಓಕೆ, ನೀವೆಲ್ಲ ಎಷ್ಟು ಗಂಟೆಗೆ ಹೊರಡೋದು ಗೈಸ್ ಆಫೀಸಿಗೆ? ಎಷ್ಟು ಗಂಟೆಗೆ ಹೊರಡ್ತೀರ ಎಲ್ಲರೂ? ಬೆಳಗ್ಗೆ ಹೋಗೋರು ಇದ್ದಾರೆ, 6-6:30. ಗೈಸ್ ನಿದ್ದೆ ಸಾಲ್ತಾ ಇಲ್ಲ. ನನ್ನ ಐಸ್ ನೋಡಿ ಸ್ವಲ್ಪ ರೆಡ್ ಕೆಂಗಣ್ಣಾಗೋಗಿದೆ. ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಆ ಡೈಲಾಗ್ ನೆನಪು.
ಕೆಂಗಣ್ಣು. ಗೈಸ್ ಆಕ್ಚುಲಿ ಕನ್ನಡದಲ್ಲಿ ಅದೇ ತರ ತಾನೆ. ಇವಾಗ ರೆಡ್ ಐಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಏನ್ ಹೇಳ್ತಾರೆ ಹೇಳಿ? ಕೆಂಪಗಾಗೋಗಿದೆ ಅಂತಾರ ನಾವು. ಕೆಂಗಣ್ಣು, ಕೆಂಗಣ್ಣು. ಇವತ್ತು ಆಕ್ಟಿವ್ ಆಗಿದ್ದೀನಲ್ವಾ ಗೈಸ್ ನಾನು? तुम प्रेम हो तुम प्रीत हो ಗೈಸ್ ಪಕ್ಷಿ ಅವಾಗ್ಲೇ ಕೂಗ್ತಾ ಇತ್ತು, ಕೂ ಕೂ ಅಂತ. ಇವಾಗ ಸೈಲೆಂಟ್ ಆಗೋಗಿದೆ. ಬೆಳಗ್ಗೆ ಜಗಳ ಮಾಡ್ತಾ ಇದ್ರು ಅವ್ರ ಹಸ್ಬೆಂಡ್ ವೈಫ್ ಇಬ್ರು ಅಷ್ಟೇ. ಆ ಕಡೆಯಿಂದ ಕಿಚ್ಚ 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 ಅನ್ನೋದು, ಈ ಕಡೆಯಿಂದ ಕೂ 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 ಅನ್ನೋದು. ಆ ತರ ಎಲ್ಲರೂ ಒಂದೇ ಅಲ್ವಾ? ಎಲ್ಲಾರದ್ರದ್ದು ಲೈಫ್ ಸ್ಟೈಲ್ ಒಂದೇ ತರ ಅನ್ಸುತ್ತೆ ಅಲ್ವಾ ಗೈಸ್? ಪ್ರಾಣಿ ಪಕ್ಷಿಗಳದ್ದು ಅಷ್ಟೇ. ಅವರು ಹಸ್ಬೆಂಡ್ ಅಂಡ್ ವೈಫ್ ಇರ್ತಾರಲ್ಲ, ಅವರು ಕಿತ್ತಾಡ್ತಾರೆ, ಪಕ್ಷಿಗಳು ಕಿತ್ತಾಡ್ತಾರೆ, ಫ್ಯಾಮಿಲಿ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಕಿತ್ತಾಡ್ತಾರೆ. ದೇವಾನು ದೇವತೆಗಳೇ ಕಿತ್ತಾಡಿದ್ದಾರೆ ಅಲ್ವಾ ಗೈಸ್? ಕೋಪ ಮಾಡ್ಕೊಂಡು ಶಾಪ ಕೊಟ್ಟಿರೋದು ಅದೆಲ್ಲ ಇದೆ. ನಮ್ದೆಲ್ಲ ಯಾವ ಲೆಕ್ಕ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ? ಆಕ್ಚುಲಿ ಅದ್ರಲ್ಲಿ ನಾವು 50% ಇಲ್ಲ. ನಾವಿಲ್ಲಿ ಈ ತರ ಜಗಳ ಮಾಡಿ ಹಿಂಗೆ ಸಾರ್ಟ್ ಔಟ್ ಮಾಡ್ಕೊಂಡ್ ಬರ್ತೀವಿ. ಬಟ್ ಅಲ್ಲಿ ಶಾಪ ಕೊಡೋದು, ಮುಂಚ್ಕೊಂಡು ಹೋಗೋದು, ಬೆಟ್ಟದ ಮೇಲೆ ಕೂತ್ಕೊಳ್ಳೋದು ಗೈಸ್ ನೋಡಿ, ಆ ತರ ಎಲ್ಲ ಇದೆ ಸ್ಟೋರೀಸ್ ಅವಾಗ. ಇವಾಗೆಲ್ಲ ಆ ತರ ನಾವು ಬೆಟ್ಟದ ಮೇಲೆ ಕುತ್ಕೊಂಡ್ಬಿಟ್ರೆ ಅಷ್ಟೇ. ಚಾಮುಂಡಿ ಬೆಟ್ಟದ ಮೇಲೆ ಇದಾರಲ್ವಾ, ಚಾಮುಂಡಿ ಬೆಟ್ಟ ಆಗಿರ್ಲಿ, ಮಾದೇಶ್ವರ ಬೆಟ್ಟ ಆಗಿರ್ಲಿ, ನಂಜನಗೂಡು ಆಗಿರ್ಲಿ, ಈ ತರ ಎಲ್ಲ ಏನೇನೋ ಸ್ಟೋರೀಸ್ ಇದಾವೆ. ಬಟ್ ನಂಗೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ಗೊತ್ತು ಗೈಸ್. ಆಕ್ಚುಲಿ ಓದ್ಬೇಕದೆಲ್ಲ, ಓದಿ ತಿಳ್ಕೊಬೇಕು. ರಾಮಾಯಣ ಮಹಾಭಾರತ ಓದ್ಬೇಕು ಅಂತ ಪ್ಲಾನ್ ಇದೆ. ವಿಲ್ ಸಿ ಹೇಗಾಗುತ್ತೆ. ಬಟ್ ಗೈಸ್ ನಂಗೆ ಪ್ರಾಪರ್ ಬುಕ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಇಂಗ್ಲಿಷಲ್ಲಿ ಓದಿದ್ರೆ ನಮಗ್ ಫೀಲ್ ಆಗಲ್ಲ, ಕನ್ನಡದಲ್ಲಿ ಓದೋಷ್ಟು ಫೀಲ್ ಆಗಲ್ಲ. ಕನ್ನಡ ಅಂತ ಹುಡ್ಕೊಂಡ್ರೆ ಸ್ಯಾನ್ಸ್ಕ್ರಿಟ್ ಸಿಗುತ್ತೆ, ಅಂದ್ರೆ ಹಳಗನ್ನಡ ಸಿಗುತ್ತೆ, ಅದು ನಮ್ಗೆ ಅರ್ಥ ಮಾಡ್ಕೊಳಕ್ ಬರಲ್ಲ. ಇದೇ ಪ್ರಾಬ್ಲಮ್ ಆಗಿರೋದು ನಂಗೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಒಳ್ಳೆ ಬುಕ್ಸ್ ಕನ್ನಡದಲ್ಲಿ ಇರ್ಬೇಕು, ಅರ್ಥ ಆಗೋ ತರ ಇರ್ಬೇಕು, ಅದು ಇದ್ರೆ ನನಗೆ ದಯವಿಟ್ಟು ಹೆಲ್ಪ್ ಮಾಡಿ. ನಾನು ಆಕ್ಚುಲಿ ಸೀರಿಯಸ್ ಆಗಿ ಹೇಳ್ತಿರೋದು, ಇದು ತಗೊಬೇಕು, ನಾನು ತಗೊಂಡು ಓದ್ಬೇಕು. ಕೃಷ್ಣ ಅಂದ್ರೆ ನಂಗೆ ಸಕ್ಕತ್ ಇಷ್ಟ ಆಗೈತೆ. ಕೃಷ್ಣ, ರಾಧಾ ಕೃಷ್ಣ. ಆಕ್ಚುಲಿ ಸಿಂಗಲ್ ಹೆಸರು ಹೇಳ್ಬಾರ್ದು ಅಂತಾರೆ, ರಾಧಾ ಕೃಷ್ಣ ಅನ್ಬೇಕು, ನಾಟ್ ಓನ್ಲಿ ಕೃಷ್ಣ. ಅವ್ರ ಲವ್ ಸ್ಟೋರಿ ಹೇಗೆ ಗೈಸ್ ಅಲ್ವಾ? ಶಿವ ಪಾರ್ವತಿದು ಫಸ್ಟ್ ಲವ್ ಸ್ಟೋರಿ ಅಂತ ಹೇಳ್ತಾರೆ, ಅವ್ರದೇ ಒಂಥರ ಲವ್ ಸ್ಟೋರಿ. ರಾಧಾ ಕೃಷ್ಣದೇ ಒಂಥರ ಲವ್ ಸ್ಟೋರಿ. ಇನ್ಯಾರ್ದಿದೆ ನನ್ಗೆ ಅಷ್ಟೇ ಗೊತ್ತಿರೋದು ಗೈಸ್. ಇನ್ಯಾವುದು ಅಷ್ಟು ಲವ್ ಸ್ಟೋರಿ ಅಂತ, ಫಸ್ಟ್ ಲವ್ ಸ್ಟೋರಿ ಬಂದು ಶಿವ ಪಾರ್ವತಿ ಅಂತ ಗೊತ್ತು, ಅದಷ್ಟು ಗೊತ್ತಿಲ್ಲ ನಂಗೆ. ಆಮೇಲೆ ತಿರುಪತಿ ತಿಮ್ಮಪ್ಪಂಗೆ ಲಕ್ಷ್ಮಿ ಹೇಗೆ ಸಿಕ್ಕಿದ್ರು, ಅದು ಕೂಡ ಒಂಥರ ಲವ್ ಸ್ಟೋರಿನೇ. ಅವರು ಅದೇ ಭೂಲೋಕಕ್ಕೆ ಬಂದು ಆಮೇಲೆ ಇಲ್ಲಿ ಮದುವೆ ಆಗಿ ಹೋಗಿರೋದಂತ, ಆ ಥರ ಒಂಚೂರು ಇದು ಸ್ಟೋರೀಸ್ ಗೊತ್ತು ನನಗೆ, ಬಟ್ ಇನ್ ಕಂಪ್ಲೀಟ್ ಗೊತ್ತಿಲ್ಲ ಗೈಸ್. ನಿಮಗೆಲ್ಲ ಫೇವ್ರೆಟ್ ದೇವ್ರು ಯಾವುದು? ಕಾಮೆಂಟ್ ಪ್ಲೀಸ್ ಗೈಸ್. ಕಾಫಿ ಆಯಿತು, ಹೊಡೋಣ ಗೈಸ್. ಆಫೀಸ್ ರೀಚ್ ಆದೆ. ಆ್ಯಕ್ಚುಲಿ ಬೇಗನೆ ಬಂದೆ ನಾನು, ಬ್ರೇಕ್ಫಾಸ್ಟ್ ಆಗೋಯ್ತದೆ ಅಂತ ಗೊತ್ತಾ. 9:54ಗೆಲ್ಲ ರೀಚ್. ಬ್ರೇಕ್ಫಾಸ್ಟ್ ಪಟ ಅಂತ ಮಾಡಿ ಇವಾಗ ಇನ್ನು 10:05, ಸ್ಟಿಲ್ ಐ ಹ್ಯಾವ್ 25 minutes. ನಿಮ್ದಲ್ಲಿ ಆಯ್ತಾ ಗೈಸ್ ಬ್ರೇಕ್ಫಾಸ್ಟ್? ಆ್ಯಕ್ಚುಲಿ ಪುಲಾವ್ ತಿಂದೆ, ಪಕ್ಕ ಸ್ಪೈಸಿ ಇತ್ತು ಇವತ್ತು. ಖರ ಹಾ ಅನ್ಕೊಂತಿದ್ದೀನಿ ನಾನು. ಪುಲಾವ್ ಇವತ್ತು ಅಷ್ಟೇ ಖಾರ ಇತ್ತು, ಗೊತ್ತಿಲ್ಲ ಏನಕ್ಕೆ ಖಾರ ಮಾಡಿದ್ರು ಅಂತ. ನಿಮ್ದಲ್ಲ ಏನು ಗೈಸ್ ಬ್ರೇಕ್ಫಾಸ್ಟು? ಶೆಕೆ ಇದೆ ಇವತ್ತು. ಕ್ಯಾಬಲ್ಲಿ ಬೇಗ ಬಂದೆ. ಆ್ಯಕ್ಚುಲಿ ಗೈಸ್ ಕ್ಯಾಬು ಸುತ್ತಾಕೊಂಡು ಬಂದರು, ಅಂದರೂ ಬೇಗನೆ ಬಂದೆ. ನಾನು ಅನ್ಕೊಂಡೆ ಪ್ರಾಬ್ಲಿ ಲೇಟ್ ಆಗ್ಬೋದಂತ. ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ರೂಟು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅಂದರೆ ಅವ್ರು ಲೇಟಾಗಿ ಬಂದರು, ಬಟ್ ನಾನು ಬೇಗನೆ ರೀಚ್ ಆದೆ. ಕರೆಕ್ಟಾಗಿ ಯಾರಾದರೂ ಅಡ್ರೆಸ್ ಗೊತ್ತಿರೋರು ಬಂದ್ಬಿಟ್ಟಿದ್ರೆ ಇನ್ನೂ ಬೇಗನೆ ರೀಚ್ ಆಗ್ತಾ ಇದ್ದೆ. ನನಗೆ ಈ ಮನೆಯಲ್ಲಿ ಈ ಫ್ಲವರ್ಸ್ ತುಂಬ ಇಷ್ಟ. ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಲ್ಲ, ಅದು ಒಂಥರ ಚೆನ್ನಾಗಿದೆ. ಮತ್ತು ಆ ಮನೆಗೂ ಅದಕ್ಕೂ ಲುಕ್ ಸಕ್ಕತ್ತಾಗಿ ಕಾಣಿಸ್ತಿದೆ. ನಾನು ಸಂಜೆ ಸನ್ಸೆಟ್ ನೋಡೋಕೆ ಬಂದಾಗೆಲ್ಲ ನೋಡ್ತೀನಿ. ನಾನು ಅಲ್ಲಿ ಒಳಗಡೆ ಕೂತಿದ್ರು ಕೂಡ ಕಾಣುತ್ತೆ ಮಿರರಿಂದ, ನೋಡ್ತಾ ಇರ್ತೀನಿ. ಅದೊಂಥರ ಚೆನ್ನಾಗಿದೆ. ಇನ್ನೂ ತುಂಬ ಇತ್ತು ಗೈಸ್, ಅದು ಫ್ಲವರ್ಸ್ ಎಲ್ಲ ತುಂಬ ಇತ್ತು. ಅಂದರೆ ಬಂಚ್ ಆಫ್ ಫ್ಲವರ್ಸ್ ಅಂತಾರಲ್ಲ, ಆ ಥರ ಇತ್ತು. ಇವಾಗ ಮೇ ಬಿ ಶೆಕೆಗೆ ಅದು ಉದುರುತ್ತೆ ಅನ್ಸುತ್ತೆ, ಗೊತ್ತಿಲ್ಲ ನನಗೆ ಯಾವ ಫ್ಲವರ್ ಅಂತಾರೋ ಗೊತ್ತಿಲ್ಲ. ಗೊತ್ತಾದರೆ ಮೇ ಬಿ ನೋಡೋಣ, ಸರ್ಚ್ ಮಾಡೋಣ ಅಲ್ವಾ, ನಮ್ಮನೆ ಹತ್ರನೂ ಹಾಕೊಳ್ಳೋಣ, ಸಕ್ಕತ್ತಾಗಿ ಬರುತ್ತೆ. ಮತ್ತೆ ಇನ್ನೇನು ಸಮಾಚಾರ? ಎಲ್ಲ ಆಫೀಸಿಗೆ ಹೋಗಿರ್ತೀರಾ, ಕೆಲಸ ಮಾಡಿ. ನಾನು ಕೂಡ ಇವಾಗ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಔಟ್ಫಿಟ್ ಚೆಕ್ ಮಾಡಿ ವಿಲ್ ಸ್ಟಾರ್ಟ್.
ಹಾಯ್ ಗೈಸ್, ಸಾರಿ ಆ್ಯಕ್ಚುಲಿ ಇವತ್ತು ತುಂಬ ಕೆಲಸ ಇತ್ತು. ನಾನು ಡೈಲಿ ಅದೇ ಹೇಳ್ತಾ ಇದ್ದೀನಿ ಗೈಸ್. ಇವಾಗ ಸ್ವಲ್ಪ ಕೆಲಸಗಳು ತುಂಬ ಇದ್ದಾವೆ. ನಂಗೆ ಬ್ರೇಕು ಸಿಗ್ತಾಯಿಲ್ಲ. ಸೊ ಅಷ್ಟು ಅಂದರೆ ಬ್ರೇಕ್ ತೊಗೊತಾ ಇದ್ದೀನಿ ಹೌದು, ಬಟ್ ತುಂಬ ಬ್ರೇಕ್ಸ್ ಎಲ್ಲ ತೊಗೊಂಡು ಈಸಿಯಾಗಿರೋ ಥರ ಇಲ್ಲ ಗೈಸ್. ಕೆಲಸ ಇವಾಗ ಒಂಚೂರು ಜಾಸ್ತಿ ಇದೆ. ಸೊ ಅದಕ್ಕೆ ಐ ಆಮ್ ಸೋ ಸಾರಿ. ಎಲ್ಲರದ್ದು ಊಟ ಆಯ್ತಾ ಗೈಸ್? ನಿಮ್ಮ ಕೆಲಸ ಹೇಗಿತ್ತು? ಅಫ್ಕೋರ್ಸ್ ಎಲ್ರಿಗೂ ಹೆಕ್ಟಿಕ್ ಆಗಿರುತ್ತೆ ಕೆಲಸ. ಅಂಡರ್ಸ್ಟ್ಯಾಂಡ್ ಬಿಕಾಸ್ ಗೊತ್ತು ಕಂಪ್ನಿಲೆಲ್ಲ ಹೇಗಿರುತ್ತೆ ಅಂತ. ಊಟ ಆಯ್ತಾ ಗೈಸ್ ಎಲ್ರದ್ದು? ನಂದು ಆ್ಯಕ್ಚುಲಿ ಫ್ರೆಶ್ ಅಪ್ಪು ಆಯಿತು. ಊಟನೂ ಮಾಡ್ಕೊಂಡ್ಬಂದ್ಬಿಟ್ಟೆ. ನಾನು ದಾಲ್ ರೈಸ್ ತಿಂದೆ. ಆ್ಯಕ್ಚುಲಿ ಬೆಳಗ್ಗೆ ಪುಲಾವ್ ತಿಂದ್ಬಿಟ್ಟು ಖಾರ ಜಾಸ್ತಿ ಇತ್ತದು. ನಿಮ್ಗೆ ಹೇಳಿದೆ ನಾನು ಖಾರ ಜಾಸ್ತಿ ಇತ್ತು ಅಂತ. ಸೊ ಸ್ವಲ್ಪ ನನಗೆ ಅದು ಗ್ಯಾಸ್ಟ್ರಿಕ್ ಥರ ಆಗೋಗಿತ್ತು. ಒಂಥರ ಬ್ಲೋಟಿಂಗ್ ಥರ ಅನಿಸ್ತಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಅದಕ್ಕೂ ಸ್ವಲ್ಪ ಸುಸ್ತಾಯಿತು. ಬಟ್ ಎನಿ ಹೌ ಇಟ್ಸ್ ಓಕೆ. ಇವಾಗ ಸ್ವಲ್ಪ ದಾಲ್ ತಿಂದೆ. ಆ್ಯಕ್ಚುಲಿ ನಾನು ಮಜ್ಜಿಗೆ ತೊಗೊಬೇಕು ಅಂದ್ಕೊಂಡೆ, ಬಟ್ ಮಜ್ಜಿಗೆ ತೊಗೊಂಡು ಬಂದಿಲ್ಲ. ಮಸಾಲ ಮಜ್ಜಿಗೆ ತೊಗೊಬೇಕು ಅಂದ್ಕೊಂಡೆ. ಆಗಿಲ್ಲ ಗೈಸ್. ನಿಮ್ದಲ್ಲಿ ಏನು ಅಡುಗೆ, ಏನು ಊಟ ಮಾಡಿದ್ದಾರೆ ನಿಮ್ಮ ಮನೇಲಿ? ಏನು ಅಡುಗೆ ಗೈಸ್? ಇಲ್ಲಿ ನೋಡಿ, ಟೆಂಟೆಡ ಗೋಬಿದು. ದಿಸ್ ಈಸ್ ಆಲ್ ಬಿಕಾಸ್ ಆಫ್ ಗೋಬಿ ಗೈಸ್. ಇದು ಹೇಳಿದ್ರಾ ನೀವು? ಯಾರೂ ಹೇಳಲಿಲ್ಲ ನನಗೆ. ದಿಸ್ ಒನ್ ನೋಡೋಣ ಇದು ಏನಾಗುತ್ತೆ ಗೈಸ್. ನೇಲ್ ಪೇಂಟ್ ಹಾಕೊಳ್ಳೋಣ ಇವತ್ತು. ಯಾಕೋ ನೇಲ್ ಪಾಲಿಶ್ ಹಾಕೊಬೇಕು ಅನಿಸ್ತಾ ಇದೆ. ಗೊತ್ತಿಲ್ಲ, ನಾನು ಯೂಶ್ವಲಿ ಹಾಕಲ್ಲ, ಬಿಟ್ಬಿಟ್ಟಿದೆ ಗೈಸ್. ಮುಂಚೆ ನಾನು ಆಫೀಸಿಗೆ ಹೋಗ್ಬೇಕಾದ್ರೆ, ಅಂದರೆ ಯಾವಾಗ 5-6 ಇಯರ್ಸ್ ಬ್ಯಾಕ್. ಸೊ ಅವಾಗ ಡೈಲಿ ಒಂದು ನೇಲ್ ಪೇಂಟ್ ಹಾಕೊಂಡು ಹೋಗೋದು. ಇವಾಗ ನಾಳೆ ಎಕ್ಸಾಂಪಲ್, ನಾಳೆ ಏನಾದರೂ ಪಿಂಕ್ ಔಟ್ಫಿಟ್ ಇರುತ್ತೆ ಅಂತ ಹೇಳಿದ್ರೆ ಇವತ್ತು ನೈಟ್ ಚೇಂಜ್ ಮಾಡ್ಕೊಳೋದು. ಮತ್ತು ಅದ್ರ ನೆಕ್ಸ್ಟ್ ಡೇ ರೆಡ್ ಇರುತ್ತೆ ಅಂದರೆ ಅದು ಬಂದ ತಕ್ಷಣ ಅದೆಲ್ಲ ರಿಮೂವ್ ಮಾಡಿ ರೆಡ್ ಹಾಕೊಳ್ಳೋದು. ಇದೇ ಕೆಲಸ ಇದ್ದೀನಿ ನನಗೆ ಮನೆಗೆ ಬಂದಮೇಲೆ ಮುಂಚೆ. ಸೊ ಆಮೇಲೆ ಒಂದು ಸರ್ಟನ್ ಏಜ್ ಅಂತ ಬರುತ್ತಲ್ಲ. ಸೊ ಅವಾಗ ಅಂದರೆ ನಾನು ಏನು ತೀರಾ ವಯಸ್ಸಾಗಿ ಹೋಗಿದೆ ಅಂತಲ್ಲ, ಬಟ್ ಬಿಟ್ಬಿಡ್ತೀವಿ ಆಮೇಲೆ. ನನಗೆ ಆ್ಯಕ್ಚುಲಿ ಇದೇ ಥರ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ. ಸೊ ಇದೇ ಥರ ಇಷ್ಟಪಡ್ತೀನಿ ನಾನು. ಅಂದರೆ ಆಲ್ಮೋಸ್ಟ್ ನಾನು ಹೀಗೆ ಇರೋಕ್ಕೆ ಇಷ್ಟಪಡ್ತೀನಿ. ಒಂಥರ ನನಗೆ ಇದೇ ಇವಾಗ ಕಂಫರ್ಟಬಲ್ ಅನಿಸುತ್ತೆ. ಬಟ್ ಗೊತ್ತಿಲ್ಲ ಏನಕ್ಕಂತ ಇವಾಗ ನೇಲ್ ಪೇಂಟ್ ಮಾಡೋಣ ಅಂತ. ಸೊ ಅದಕ್ಕೆ ಹಚ್ಕೊಳ್ಳೋಣ ಗೈಸ್. ನಾನು ಈ ಕಲರ್ ಚೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದ್ದಾವೆ, ತುಂಬ ಇದ್ದಾವೆ ಅಂತ ನೇಲ್ ಪಾಲಿಶ್. ಇವಾಗ ಹಚ್ಕೊಳ್ಳೋಣ ಗೈಸ್. ನಾನು ಹೇಗೆ ಹಚ್ಕೊತೀನಿ ಅಂತ ನೋಡಿಸ್ಲಾ ನಿಮಗೆ? ಈ ಕಲರು ಸಕ್ಕತ್ತಾಗಿದೆ ಅಲ್ವಾ? ಇದು ಕಲರು ಸಕ್ಕತ್ತಾಗಿದೆ ತಾನೆ? ನೋಡಿ, ವೇಟ್, ಇವಾಗ ನೋಡಿ ಗೊತ್ತಾಗತ್ತೆ. ಹಸ್ಕೊಳ್ಳೋಣ ಬನ್ನಿ, ಹಸ್ಕೊಳ್ಳೋಣ ನೇಲ್ ಪೇಂಟ್. ಹಾಂ ಗೈಸ್, ನೇಲ್ ಪೇಂಟ್ ಬಂದು ಇನ್ಸೈಟ್ ಅಂತ ಒಂದು ಇದೆ, ಅದು ಯೂಸ್ ಮಾಡಿ. ತುಂಬ ಚೆನ್ನಾಗಿದೆ. ಅದೇ ನಿಮಗೆ 1 ವೀಕ್ವರೆಗೂ ಇಟ್ ವಿಲ್ ಸ್ಟೇ ಗೈಸ್. ನಾನು ಹೇಗೆ ಹಚ್ತೀನಿ ಗೊತ್ತಾ? ಫಸ್ಟು ಸಿಂಗಲ್ ಕೋಟ್ ಹಚ್ಕೊತೀನಿ. ಸಿಂಗಲ್ ಕೋಟ್ ಹಚ್ಕೊಂಡು ಆಮೇಲೆ ಅದ್ರ ಮೇಲೆ ಡಬಲ್ ಕೋಟ್ ಮಾಡ್ತೀನಿ. ತೋರಿಸ್ತೀನಿ ರೀ ಹೇಗೆ ಹಚ್ತೀನಿ ಅಂತ. ಕಾಣಿಸ್ತಾ ಇದೆಯಾ? ಆ್ಯಕ್ಚುಲಿ ನಾನು ನೇಲ್ಸ್ ಶೇಪ್ ಕೂಡ ಮಾಡಿಲ್ಲ, ಬಟ್ ಸುಮ್ಮನೆ ಹಾಗೆ ಹಚ್ಕೊತಾ ಇದ್ದೀನಿ. ಸಕ್ಕತ್ತಾಗಿದೆಲ್ಲ ಕಲರ್. ಇದು ಸಿಂಗಲ್ ಕೋಟ್ ಮಾಡಿರೋದು. ಇದ್ರ ಮೇಲೆ ಇದು ಸ್ವಲ್ಪ ಡ್ರೈ ಆದ್ಮೇಲೆ ಇನ್ನೊಂದು ಕೋಟ್ ಹಾಕ್ತೀನಿ. ನೋಡ್ತೀನಿ ರೀ ಹೇಗಿರುತ್ತೆ ಅಂತ. ಟೆಂಟನ ನಾಳೆ ಇದು ಗೈಸ್ ಯಾವ ಕಲರ್ ಔಟ್ಫಿಟ್ ಹಾಕೋಣ? ಇದಕ್ಕೆ ಬ್ಲ್ಯಾಕ್ ಹಾಕಿದ್ರೆ ಆ್ಯಕ್ಚುಲಿ ಸಕ್ಕತ್ತಾಗಿ ಕಾಣುತ್ತೆ. ಈ ಕಲರ್ ನೇಲ್ ಪೇಂಟಿಗೆ ಐ ಆಮ್ ಹ್ಯಾಪಿ ಗೈಸ್. ನಂಗೆ ಈ ಥರ ಚಿಕ್ಕ ವಿಷಯದಲ್ಲಿ ತುಂಬ ಖುಷಿ ಕೊಡುತ್ತೆ ನನಗೆ. ಇದೆ ಅಂತಲ್ಲ, ಯಾವುದೇ ಚಿಕ್ಕ ವಿಷಯ ಆದರೂ ಅಷ್ಟೇ. ಚಿಕ್ಕದ್ರಲ್ಲಿ ನನ್ನ ಹ್ಯಾಪಿನೆಸ್ ಜಾಸ್ತಿ ಇರುತ್ತೆ ದೊಡ್ಡದಕ್ಕೆ ಕಂಪೇರ್ ಮಾಡಿದ್ರೆ. ಗೋಲ್ಡ್ ತೊಗೊಂಡ್ರೆ ಇಷ್ಟು ಖುಷಿ ಇರಲ್ಲ ನನಗೆ. ಸೊ ಹಾಗೆ ದೊಡ್ಡದ್ರಲ್ಲ ನಾನು ಐ ಆಮ್ ನಾಟ್ ಹ್ಯಾಪಿ. ಚಿಕ್ಕದ್ರಲ್ಲ ನನಗೊಂಥರ ಖುಷಿ. ಒಂದು ಹೂ ಮುಡ್ಕೊಂಬಿಟ್ರೆ, ಮಲ್ಲಿಗೆ ಹೂ ತೊಗೊಂಡು ಮುಡ್ಕೊಂಬಿಟ್ರೆ ಅದೇ ಒಂಥರ ಖುಷಿ. ಬಳೆ ಹಾಕ್ಕೊಂಡ್ರೆ, ಸ್ಯಾರಿ ಹಾಕ್ಕೊಂಡ್ರೆ, ಪ್ರೀತಿಯಿಂದ ಯಾರಾದರೂ ಒಂದು ಪಿನ್ ತಂದು ಕೊಟ್ರು ನಾನು ಅಷ್ಟೇ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತೀನಿ. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ, ಅದೇ ಕೊಡಿಸ್ಬೇಕು ಇದೇ ಕೊಡಿಸ್ಬೇಕು ಅಂತ. ಮೇಂಟೆನೆನ್ಸ್ ಕಡಿಮೆ. ನಾನು ಮೇಂಟೆನೆನ್ಸ್ ಕಡಿಮೆ, ಜಾಸ್ತಿ ಹಿಂಸೆ ಕೊಡಲ್ಲ. ಅದು ಕೊಡಿಸಿ ಇದು ಕೊಡಿಸಿ ಸ್ಯಾರಿ ಕೊಡಿಸಿ ಗೋಲ್ಡ್ ಕೊಡಿಸಿ ಅಂತ ಎಲ್ಲ. ಗಾಡೀಲಿ ಕರ್ಕೊಂಡೋಗ್ಬಿಟ್ಟು ಒಂದು ಟೀನೋ ಲೆಮನ್ ಟೀನೋ ಇಲ್ಲ ಸುಮ್ಮನೆ ಗಾಡೀಲಿ ಹಿಂಗೆ ಕರ್ಕೊಂಡೋಗಿ ಹಿಂಗೆ ಬಂದುಬಿಟ್ರೆ ಫುಲ್ ಖುಷಿ ಆಗಿಬಿಟ್ಟಿರ್ತೀನಿ. ಅಲ್ಲೇ ರಾಜಿ ಆಗಿಬಿಟ್ಟಿರ್ತೀನಿ. ಗಾಡೀಲಿ ಹೋಗ್ತಾನೆ ಒಂದಷ್ಟು ದೂರ ಹೋಗಿದ ತಕ್ಷಣ ರಾಜಿ. ಮತ್ತು ನಿಮಗೆಲ್ಲ ಗೊತ್ತು, ನಂಗೆ 4 ವೀಲರ್ ಇಷ್ಟ ಇಲ್ಲ, 2 ವೀಲರೇ ಇಷ್ಟ. 2 ವೀಲರೆಲ್ಲ ನಾನು ಒಂಥರ ಅದು ರೈಡ್ ಹೋದರೆ ಗೈಸ್, ಅದು ನೀವು ಫೀಲ್ ಮಾಡಿ. ಗೊತ್ತಿಲ್ಲ ಕೆಲವ್ರಿಗೆ
ಕಾರ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಫ್ಲೈಟ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ನಡ್ಕೊಂಡು ಹೋಗೋದು ಇಷ್ಟ ಆಗುತ್ತೆ, ವಾಕ್ ಮಾಡೋದು ಇಷ್ಟ ಆಗುತ್ತೆ. ನನಗೆ ವಾಕ್ ಮಾಡೋದು, ಮಾತಾಡ್ಕೊಂಡು ವಾಕ್ ಮಾಡೋದು ಪಾರ್ಟ್ನರ್ ಜೊತೆ ತುಂಬ ಇಷ್ಟ. ಅದು ಗಾಡೀಲಿ ಹೋಗೋದಂತೂ ಇಟ್ ಹಿಟ್ಸ್ ಡಿಫ್ರೆಂಟ್. ಗೈಸ್ ನೋಡಿ, ಲೆಫ್ಟ್ ಹ್ಯಾಂಡಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಹೀಗೆನಾ ಅಥವಾ ಯಾರ ಕಲ್ಲಾದರೂ ಹಾಕ್ಸ್ಕೊತೀರಾ, ಹೆಲ್ಪ್ ತೊಗೊತಾರೆ ಯಾರ್ದಾದ್ರು? ಹುಡುಗರು ನೋಡ್ತಾ ಇರೋರಿಗೆ ಮೇ ಬಿ ಬೋರ್ ಆಗ್ಬೋದು ಇದು ವ್ಲಾಗು. ಏನಕ್ಕಂತ ಹೇಳಿದ್ರೆ, ಅಯ್ಯೋ ನೇಲ್ ಪೇಂಟ್ ಹಚ್ಕೊಳೋದು ಏನು ನೋಡ್ತೀಯ ಗುರು ಅಂತ ಅಂತೀರ ಅಲ್ವಾ ಗೈಸ್? ಅಲ್ವಾ ಬಾಯ್ಸ್? ನಮ್ಮ ಬೇಬ್ಸ್ಗೆಲ್ಲ ಇಷ್ಟ ಆಗುತ್ತೆ. ಗೈಸ್ ಯಾರು ಐ ಮೀನ್ ಗರ್ಲ್ಸ್ ಯಾರು ಇದ್ದೀರಾ? ಬೇಬ್ಸ್ ಆದ್ಮೇಲೆ ಸೆಕೆಂಡ್ ಕೊಟ್ಟು ಹಾಕೊಳ್ಳೋಣ. ವಾವ್, ಐ ಆಮ್ ಲವಿಂಗ್ ದಿಸ್. ಗೈಸ್ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ? ಸೂಪರ್ ನೋಡಿ, ಇದಕ್ಕೂ ಡಿಫ್ರೆನ್ಸ್ ನೋಡಿ. This is how single coat looks. This is how double coat looks. Okay, come on. ಇವತ್ತೇನು ನೇಲ್ ಪೇಂಟ್ ಹಚ್ಕೊಳಕ್ಕೆ ಫುಲ್ ಖುಷಿ ಆಗ್ತಿದೆ ಗೈಸ್. ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ನಾನು ಹಚ್ಕೊತಿರೋದು. ಓ ಹ್ಯಾಪಿ 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 ಗೈಸ್. ಗೈಸ್ ಹೇಗಿದೆ? ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಆ್ಯಕ್ಚುಲಿ ಎಡಿಟಿಂಗ್ ಮಾಡ್ಬೇಕು, ಟೈಮ್ ಆಗೋಗಿದೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ ಗೈಸ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.